ಹೇಳ್ದಂಗೆ ಅಲ್ವಾ, ಈಗ ನಾವೊಂದು ಸೇವೆ ಮಾಡ್ತಾ ಇದೀವಿ, ಟ್ರಸ್ಟ್ ಇಟ್ಕೊಂಡು ಏನೋ ನಮ್ಮ ಕೈಲಿ ಆ ಸೇವೆ ಮಾಡ್ತಾ ಇದೀವಿ. ಬಾಗಿಲು ಹಾಕ್ಬಿಟ್ರೆ ನಾಳೆ ನಮ್ಗಿನ್ನೇನು ಜನರ ಅವಶ್ಯಕತೆ ಇಲ್ಲ, ಬಡವ್ರ ಸೇವೆ ನಾವು ಮಾಡಲ್ಲ ಅಂತ ಹೇಳ್ದಂಗಲ್ಲ. ಈ ಮಣ್ಮಲ್ ಚುನಾವಣೆ ವೇಳೆ ನಾವು ನಮ್ಮನೇಲೆ 3 ಜನ ಇದೀವಿ, ಮುಂದೆ ಅಭ್ಯರ್ಥಿ ಯಾರು ಬರಲ್ಲ ಅಂತ ಹೇಳ್ತಾ ಇದ್ರು. 3 ಜನ ಇದ್ದಾರೋ 5 ಜನನೂ ಇರ್ಬೋದು. 3 ಅಂತ ಯಾಕೆ ಹೇಳ್ತೀರ? ಯಾರು ಬೇಕಾದ್ರೂ ಇರ್ಬೋದಲ್ವ? ಅವ್ರ ಕುಟುಂಬದ್ದು ಒಂದೇ ಕುಟುಂಬ ಅಲ್ವಾ? ಎಲ್ಲ ಒಂದೇ ಕುಟುಂಬ ಅಲ್ವಾ? ಅವರು ಎಲ್ಲ ಇಡೀ ಆ ಕುಟುಂಬದಲ್ಲಿ ಎಲ್ಲರೂ ಆಗಿದ್ದಾರೆ. ಇವ್ರ ಕುಟುಂಬದಲ್ಲೂ ಬಹುಶಃ ಆಗ್ಬೋದೇನೋ, ನೋಡೋಣ ಮುಂದೆ. ಸರ್, ಬೆಲೆ ಏರಿಕೆ ಬಗ್ಗೆ ಬಿಜೆಪಿ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಯಾರು BJP-ಅವ್ರಿಗೆ ಏನು ಇದೀವಿ ಅನ್ನೋದನ್ನ ಅವರು ಹೈಲೈಟ್ ಮಾಡ್ಕೋಬೇಕು. ಏನಾರು ಒಂದಿಂಥ ಕಿತಾಪತಿಗಳನ್ನ ತೆಗೆಯೋದೇ ಅವ್ರದ್ದು ಕೆಲಸ. ಏನು ಜನರ ಭವಿಷ್ಯದ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವರು ನಾವಿದ್ದೀವಿ ಅನ್ನೋ ತೋರಿಸ್ಕೋಬೇಕು ಮಾಧ್ಯಮದವ್ರ ಮುಂದೆ. ಅದಕ್ಕೆ ಏನು ಬೇಕೋ ಆ ಕೆಲಸನ ಮಾಡ್ತಾರೆ. ಅವ್ರು ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ, ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅದನ್ನೇ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ನಮ್ಮ ಅಸ್ತಿತ್ವ ಒಟ್ಟೊತ್ತಾದೆ ಉಳಿಸ್ಕೋಬೇಕು ಅಂತ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಸಣ್ಣ ಎಲ್ಲ ತೆಗೆದು ಇವತ್ತು ಮುಷ್ಕರ ಮಾಡ್ತವ್ರೆ. 18 ಜನ ಅಮಾನತು ಮಾಡಿದ್ದು ಸ್ಪೀಕರು, ಅದು ದಾಖಲಾಗಿದೆ. ಸುಮ್ಮನೆ ಏಕಾಏಕಿ ಮಾಡಿದ್ದಲ್ಲ, ಅವರು ಅನುಚಿತವಾಗಿ ವರ್ತನೆಯನ್ನು ಮಾಡಿದರು. ನಾನು ಕೂಡ ಅದಕ್ಕೆ ಸಾಕ್ಷಿ ಸದನದಲ್ಲೇ ಇದ್ದೆ. ಅದನ್ನು ಮಾಡಬಾರ್ದು. ಶಾಸಕರಾದಂಥವರು, ಒಬ್ಬ ಸಭಾಧ್ಯಕ್ಷರಿಗಾಗಲಿ ಮುಖ್ಯಮಂತ್ರಿಗಳಾಗಲಿ ಸದನದಲ್ಲಿ ಅಗೌರವ ತೋರುವಂಥ ಕೆಲಸನ ಯಾರೂ ಮಾಡಬಾರ್ದು. ಸೊ ಇಂಥ ಚಟುವಟಿಕೆಗಳು ಕಳಿಸ್ಬಾರ್ದು ಅಂತ ಅವತ್ತು ಆ ನಿರ್ಧಾರನ ಸ್ಪೀಕರ್ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ರೆ ಅದಕ್ಕೆ ಅರ್ಥ ಇಲ್ಲ. ಜೊತೆಗೆ ಬೆಲೆ ಏರಿಕೆದು ಸಹ ಸೇರಿಸಿ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಈಗ ಆಗಲೇಬೇಕು. ಬೆಲೆ ಏರಿಕೆ ಆಗಬಾರ್ದು ಅಂದರೆ ಪ್ರತಿಯೊಂದು ಎಲ್ಲವೂ ಏರಿಕೆ ಆಗ್ತದೆ. ಕೇಂದ್ರದವರೇನು ಏರಿಕೆ ಮಾಡಿಲ್ವಾ? ನಾವೆಲ್ಲ 10 ರೂಪಾಯಿಗೆ ಬೈಕ್ ಓಡಿಸ್ತಿದ್ವು ಪೆಟ್ರೋಲ್ ಹಾಕ್ಕೊಂಡು. ಇವತ್ತು ಎಷ್ಟಿದೆ? ಯಾರು ಕರ್ನಾಟಕದವರು ಸರ್ಕಾರದವ್ರು ಏರಿಕೆ ಮಾಡಿದ್ರಲ್ಲ, ಕೇಂದ್ರದವ್ರು ಮಾಡಿದ್ದಾರೆ. ಗ್ಯಾಸ್ ಬೆಲೆನ ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರದವರು. ಗೊಬ್ಬರ, ರೈತರ ಗೊಬ್ಬರ, ಹೀಗೆ ಅವರು ಒತ್ತಾರೆ ಬೆಲೆ ಏರಿಕೆ ಮಾಡಿರೋದು. ಬೆಲೆ ಅದು ಏರಿಕೆ ಅನಿವಾರ್ಯ, ಮಾಡಲೇ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.